ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಈರುಳ್ಳಿ ಇದು ಮೆಡಿಸಿನಲ್ ಈರುಳ್ಳಿ ಅಂತಾರೆ ಇದನ್ನು. ಅಂದರೆ ಇಲ್ಲಿ ಬೆಳೀತಾರೆ ಭಾರತ ದೇಶದಲ್ಲಿ, ಬೇರೆ ದೇಶಕ್ಕೆ ಕಳಿಸ್ತಾರೆ. ಇದನ್ನು ಅವರುಗಳು ನಮ್ಮ ಹತ್ರ ಪರ್ಚೇಸ್ ಮಾಡಿ, ಅಂದರೆ ಅತಿ ಹೆಚ್ಚು ರೇಟಿಗೆ ಪರ್ಚೇಸ್ ಮಾಡಿ ಅವರು ಅಲ್ಲಿ ಸೇವನೆ ಮಾಡ್ತಾರೆ. ಆದರೆ ನಾವುಗಳು ಇಲ್ಲಿ ಬೆಳೆದು ನಾವು ಇದನ್ನು ಸೇವನೆ ಮಾಡಲ್ಲ. ಅಲ್ಲಿ ಕಡೆ ಹೋದಾಗ ಇದ್ಯಾಕೆ ನೀವು ತಿನ್ನಲ್ಲ ಅಂದರೆ, ಅಯ್ಯೋ ಇದು ಯಾವುದೋ ಔಷಧಿ ಈರುಳ್ಳಿ ಅಂತೆ, ನಾವು ತಿನ್ನಲ್ಲ ಒಂದೇ ಮಾತು, ನಾವು ತಿನ್ನಲ್ಲ. ಇದರಲ್ಲಿ ಅಷ್ಟು ಅಂಶ ಇದೆ ಸ್ನೇಹಿತರೆ. ಈ ಈರುಳ್ಳಿ ಕಟ್ ಮಾಡುವಾಗ ಬೆರಳಿಗೆ ಏನಾದ್ರು ಅಂಟ್ಕೊಂತಂದರೆ ಅದು ಸೋಪ್ ಹಾಕಿದ್ರೆ ಹೋಗಲ್ಲ. ಅಂದರೆ ಯಾರು ತಲೆಗೆ ಬಣ್ಣ ಹಾಕ್ತಾರೋ ಅಂತಹವರು ಈ ಈರುಳ್ಳಿ ರಸವನ್ನು ಶೇಖರಿಸಿಕೊಂಡು ನಿಮ್ಮ ಅಂದರೆ ಆಯಾ ಇದರಲ್ಲಿ ಕೆಲವು ಎಲೆ ರಸದಲ್ಲಿ ಮಾಡ್ಕೊತಾರೆ, ಕೆಲವರು ಇಂಡಿಗೋ ಪೌಡರಲ್ಲಿ ಹಾಕ್ಕೊತಾರೆ, ಕೆಲವರು ಮೆಹಂದಿಯಲ್ಲಿ ಹಾಕ್ಕೊತಾರೆ. ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಕೂದಲು ಉದುರಲ್ಲ, ಮತ್ತು ಬಣ್ಣ ಸಹ ಕಪ್ಪಗಾಗುತ್ತೆ, ಕೂದಲು ಬಣ್ಣ ಕಪ್ಪಗಾಗುತ್ತೆ. ಮತ್ತು ಆಕಸ್ಮಿಕ ಕೂದಲು ಉದುರಿದ್ದರೆ ಹೋಗಿದ್ದರೆ, ಬೋಳ್ತಳೆ ಆಗಿದ್ದರೆ ಮತ್ತೆ ಅದನ್ನು ಕೂದಲು ಬರುವ ಶಕ್ತಿ, ಬರೆಸುವ ಶಕ್ತಿ ಅದಕ್ಕಿದೆ. ಆದ್ದರಿಂದ ನಾವು ಇದನ್ನು ಬೆಳೆಸಿ ನಾವೇ ಸೇವನೆ ಮಾಡ್ಕೊತ ಬಂದರೆ ಎಲ್ಲ ರೀತಿಯಲ್ಲೂ ನಮಗೆ ಇದು ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಅದನ್ನು ಬಿಟ್ಟು ಇದ್ಯಾವುದೋ ಮೆಡಿಸಿನಲ್ ಈರುಳ್ಳಿ ಅಂತೆ ತಿನ್ನಬಾರ್ದು ಅಂದ್ಬಿಟ್ಟು ಬೇರೆಯವರಿಗೆ ನಾವು ಬೆಳೆಸಿ ನಾವು ದುಡಿದು ಹಣಕ್ಕೋಸ್ಕರ ಬೇರೆಯವ್ರಿಗೆ ಮಾರಿ ಅವ್ರು ಚೆನ್ನಾಗಿರ್ತಾರೆ, ನಮ್ಮ ಒಂದು ಎಲ್ಲ ರೀತಿಯ ಕಾಯಿಲೆಗಳು ನಮ್ಮ ಬರ್ತವೆ. ಆದ್ದರಿಂದ ಅದು ಬರಬಾರ್ದು ಅಂದರೆ ನಾವು ಇದನ್ನು ಸೇವಿಸಬೇಕು. ಅಲ್ಲದೇ ಇದು ಕಣ್ಣಿಗೆ ಭಾರಿ ಒಳ್ಳೆಯದು. ಅಲ್ಲದೇ ಈ ಅನೇಕ ರೀತಿಯ ಕಾಯಿಲೆಗಳು, ಈ ನೆಗಡಿ ಸಂಬಂಧಪಟ್ಟಿದ್ದು, ಕಾಲು ಹೊಡೆತ ಸಂಬಂಧಪಟ್ಟಿದ್ದು, ಇದಕ್ಕೆಲ್ಲ ಸಹ ದಿವ್ಯ ಔಷಧಿ ಇದು. ಅದೆಲ್ಲಕ್ಕೂ ದಿವ್ಯ ಔಷಧಿ. ಆದ್ದರಿಂದ ಈ ಒಂದು ಈರುಳ್ಳಿ, ಯಾವ ಈರುಳ್ಳಿ, ಮೆಡಿಸಿನಲ್ ಈರುಳ್ಳಿಯನ್ನು ಪ್ರತಿಯೊಬ್ಬರು ಅಂಗಡಿಯಲ್ಲಿ ಲಭ್ಯವಿರ್ತದೆ, ಶೇಖರಿಸಿಕೊಂಡು ಆ ಒಂದು ಈರುಳ್ಳಿಗಿಂತ ಇದು ಭಾರಿ ಒಳ್ಳೆಯದು. ಸೇವನೆ ಮಾಡೋದು ಎಲ್ಲ ರೀತಿಯ ಮೆಡಿಸಿನಲ್ ವ್ಯಾಲ್ಯೂ ಇರ್ತದೆ. ಇದನ್ನು ಸೇವನೆ ಮಾಡೋದು ನಮಗೆ ಅನೇಕ ರೀತಿಯ ಲಾಭಗಳಿದೆ. ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಮುಟ್ಲಿ, ಎಲ್ಲರೂ ನೋಡಿ. ನಮಸ್ಕಾರ ಸ್ನೇಹಿತರೆ.